ಯಾವ ಗ್ರಾಮದಲ್ಲಿ ಇಲ್ಲಿ ಏನೇನು ಕಾಮಗಾರಿ ಆಗಿದೆ, ಅದಕ್ಕೆ ಎಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ನಾವು ಸುಮಾರು 5 ದಿನಗಳಿಂದ ನಮ್ಮ VRPs ಕಡಿಮೆ ಸಂಖ್ಯೆಯಲ್ಲಿ ಇರೋದ್ರಿಂದ ಆದಷ್ಟು ನಾವು ಪರಿಶೀಲನೆ ಮಾಡಿ ಇವತ್ತು ಸಭೆಯನ್ನು ಹಮ್ಮಿಕೊಂಡಿರುತ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ವರದಿಯನ್ನು ಮಂಡಿಸ್ತೀವಿ. ಏನಾದರೂ ಚರ್ಚೆಗಳಿದ್ರೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಬೇಕಾದಂಥ ಪಶುಸಂಗೋಪನೆ AD ಸರ್ ಇರ್ಬೋದು, ಅವ್ರು ಗೊತ್ತಾಯಿದ್ದಾರೆ. ಹಾಗೆ ಅಧ್ಯಕ್ಷರು ನಮ್ಮ ಗ್ರಾಮದ ಹಿರಿಯರಿದ್ದಾರೆ, ಅವರೊಂದಿಗೆ ಚರ್ಚಿಸಬೇಕು ಅಂತ ಹೇಳ್ತಾ, ಮೊದಲಿಗೆ ಇಂದಿನ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಅಂಶಗಳಿಗೆ ಅನುಪಾಲನ ವರದಿ ಏನಾದರೂ ಮಾಡಿದ್ದೀರಾ? ಅನುಪಾಲನ ವರದಿ ಏನಿಲ್ಲ. ಆಯಿತು, ಈಗ ಅನುಪಾಲನ ವರದಿ ಇಲ್ಲ ಅಂದರೆ ಅದು ಹಂಗೆ ಆಗಿರುತ್ತೆ. ಏನು ಕಟ್ಟಬೇಕಾಗಿರೋದು ಅದೆಲ್ಲ ಹಂಗೆ ಮುಂದುವರಿತವೆ, ಮತ್ತೆ ಎಲ್ಲ ಸಮಸ್ಯೆಗಳಾಗುತ್ತೆ ಮುಂದಕ್ಕೆ. ನೀವೇನು ಮಾಡ್ಬೇಕು ಈಗ ಏನೇನು ಯಾವ್ಯಾವ ಗ್ರಾಮದಲ್ಲಿ ಏನೇನು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ವರದಿ ಮಾಡಿಸಿ. ದೊಡ್ಡಹಳ್ಳಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಶೌಚಾಲಯ ನಿರ್ಮಾಣ 28,440, 18,990, 11,060. ದೋಣಘಟ್ಟ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ನಿರ್ಮಾಣ 7,000. ದೋಣಘಟ್ಟ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಟದ ಮೈದಾನ 400. ದೊಡ್ಡಹಳ್ಳಿ ಸಂಡೆ ಮೈದಾನ ಸರ್ಕಾರಿ ಡೌಟ್ ಇತ್ತು ಕ್ಲಿಯರ್ ಮಾಡ್ಕೊಡಿ. ಆ ಕಡೆ ತಿರ್ಬೋದು ಬೇರೆ ಬನ್ರಿ ಬಸ್ ಹೇಳ್ರಿ ಬಂದು ಸಾಕಾಗಿ ಕಟ್ತಿದ್ರಿ ಜನ. ದೊಡ್ಡಹಳ್ಳಿ ಗ್ರಾಮದ ಉಮಾಮಣಿ ಮತ್ತು ಮಾದೇಗೌಡರ ದನಗುಟ್ಟಿಗೆ ಇದಕ್ಕೆ 7,570 ರೂಪಾಯಿ ಮೂಲ್ಯಮಂತವಾಗಿ ಪಾವತಿಯಾಗಿದೆ. ದೊಡ್ಡಹಳ್ಳಿ ಗ್ರಾಮದ ಭಾಗ್ಯಕೋಂ ಶಿವರಾಜ್ ಅವರ ವಸತಿ ಕಾಮಗಾರಿ ಇದಕ್ಕೆ 28,840 ರೂಪಾಯಿ ಮೂಲ್ಯಮಂತವಾಗಿ ಪಾವತಿಯಾಗಿರುತ್ತೆ. ಎಡೆಗೌಡನಹಳ್ಳಿ ಗೌರಮ್ಮ ಲೇಟ್ ದೇವೇಗೌಡರ ವಸತಿ ಕಾಮಗಾರಿ ಇದಕ್ಕೆ 7,584 ರೂಪಾಯಿ ಮೂಲ್ಯಮಂತವಾಗಿ ಪಾವತಿಯಾಗಿದೆ. ದೊಡ್ಡಹಳ್ಳಿ ಸರೋಜಮ್ಮ ಕೋಂ ಶಿವಣ್ಣವರ ದನಕೊಟ್ಟಿಗೆ 13,277 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ಸಂತೆಮನೆ ರಂಗೇಗೌಡರ ಬಿ ಜವರೇಗೌಡರ ದನಕೊಟ್ಟಿಗೆ 13,272 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ಸಂತೆಮೈದಿನ ಕಾಳೇಗೌಡ ಬಿ ಮರಿಗೌಡ ದನಕೊಟ್ಟಿಗೆ ನಿರ್ಮಾಣ 13,272 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ಸಂತೆಮೈದಿನ ದೇವರಾಜಮ್ಮ ಅಯ್ಯಣ್ಣಗೌಡ ದನಕೊಟ್ಟಿಗೆ ನಿರ್ಮಾಣ 12,956 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ಮರಹಳ್ಳಿ ಗ್ರಾಮದಿಂದ ದೊಡ್ಡಕೆರೆವರೆಗೆ ಮಣ್ಣಿನ ಗ್ರಾವಲ್ ರಸ್ತೆ ಅಭಿವೃದ್ಧಿ ಕಾಮಗಾರಿ. ದೊಡ್ಡಹಳ್ಳಿ ಕೊಪ್ಪಲು DK ಗೋವಿಂದಗೌಡನ ಮನೆಯಿಂದ ಹತ್ತಿರದಿಂದ ಬಸವನಹಳ್ಳಿ ಕೆರೆಗೆ ಹೋಗುವ ಮಣ್ಣಿನ ರಸ್ತೆ ಗ್ರಾವಲ್ ರಸ್ತೆ ಅಭಿವೃದ್ಧಿ. ಮರಹಳ್ಳಿ ಕಾವಲಿನ ಕಮಲಮ್ಮ ಜಮೀನಿಂದ ಹತ್ತಿರದಿಂದ ಕಾಳೇಗೌಡರ ಜಮೀನು ರಸ್ತೆ ಅಭಿವೃದ್ಧಿ ಇದಕ್ಕೆ 32,272 ರೂಪಾಯಿ ಕೂಲಿಮಂತವಾಗಿ. ಮರಳಿ ತೋಪಮ್ಮನ ದೇವಸ್ಥಾನದಿಂದ ಗಿಚ್ಚನಹಳ್ಳಿ ಹೋಗುವ ಜಲ್ಲಿ ರಸ್ತೆ ಅಭಿವೃದ್ಧಿ ಇದಕ್ಕೆ 11,060 ರೂಪಾಯಿ. ನಾಗರಹಳ್ಳಿ ಮುಖ್ಯ ರಸ್ತೆಯಿಂದ ದೇವರಿಕೆರೆ ಹೋಗುವ ಜಮೀನುವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ ಇದಕ್ಕೆ 25,232 ರೂಪಾಯಿ ಕೂಲಿಮಂತವಾಗಿ. ದೊಡ್ಡಹಳ್ಳಿ ಅಂಗಲ್ ಮುದ್ದನಹಳ್ಳಿಯಿಂದ ರಸ್ತೆಯಿಂದ ಕಾಳೇಗೌಡರ ಜಮೀನುವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ ಇದಕ್ಕೆ 32,400 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ದೊಡ್ಡಹಳ್ಳಿ ದೇವರ ಹೊಲದಿಂದ ಕಣಮನ ಜಮೀನಿವರೆಗೆ ಜಲ್ಲಿ ರಸ್ತೆ ಇದಕ್ಕೆ 60,125 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ದೊಡ್ಡಹಳ್ಳಿ ಹೊನ್ನಳ್ಳಿ ರಸ್ತೆಯಿಂದ ತಮ್ಮಣ್ಣಗೌಡರ ಜಮೀನಿವರೆಗೆ ರಸ್ತೆ ಜಲ್ಲಿ ರಸ್ತೆ ಅಭಿವೃದ್ಧಿ ಇದಕ್ಕೆ 18,940 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ದೋಣಂಗಟ್ಟೆ ಗ್ರಾಮದ ಮುಖ್ಯ ರಸ್ತೆಯಿಂದ ಚೆಲುವರಾಯ ಜಮೀನಿವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ ಇದಕ್ಕೆ 1,02,220 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ಎಡೆಗೌಡನಹಳ್ಳಿ ಗ್ರಾಮದ YT ರೇವಣ ಜಮೀನಿನ ಹತ್ತಿರದಿಂದ ಸಿಂಗೇಗೌಡನ ಜಮೀನಿವರೆಗೆ ಜಲ್ಲಿ ರಸ್ತೆ ಇದಕ್ಕೆ 1,04,30 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ಎಡೆಗೌಡನಹಳ್ಳಿ ಗ್ರಾಮದ ಯಲ್ಲಮ್ಮ ಜಮೀನಿಂದ ಫಾರೆಸ್ಟ್ವರೆಗೆ ಜಲ್ಲಿ ರಸ್ತೆ 6,630 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ಮರಳಿ ಕಾವಲು ಗ್ರಾಮದ ಚುಚ್ಚಿಕಟ್ಟೆ ಕೂಡ ಇರ್ಬೋದು ಇದಕ್ಕೆ 40,480 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ಕೋಳಿಕೆರೆ ಕೊಪ್ಪಳು ಕೊರವಣ ಕಟ್ಟೆ ಅಭಿವೃದ್ಧಿ ಇದಕ್ಕೆ 19,550 ರೂಪಾಯಿ ಕೂಲಿಮಂತವಾಗಿ ಪಾವತಿಯಾಗಿದೆ. ಚೂರು ಕಟ್ ಮಾಡಿ ಯಾಕಂದ್ರೆ ವಿಡಿಯೋ